ಹಾಯ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ಏನು ಬುಕ್ ಮಾಡಿ ಏನೋ ಒಂದು ಮನೇಲಿ ಬುಕ್ ಮಾಡಿದ್ರು. ಅದು ಏನಂತ ನಮ್ಮ ಲಚ್ಚಿಗೆ ಗೊತ್ತಾಗ್ಬಿಟ್ಟೈತೆ. ಸೊ ಅದನ್ನು ಕಚ್ಚಾಕೋಕ್ಕೆ ಪ್ಲ್ಯಾನು ಅದು ನಮ್ಮ ಲಚ್ಚಿಗೆ ಸಂಬಂಧಪಟ್ಟಿದ್ದೆ. ನೋಡಿ ನೀವು ನೋಡಿ, ಇದು ಯಾರೇ ಎರಡನೇ ಬೆಲ್ಟ್ ಇದು. ಸೊ ಇದು ಮೋಸ್ಟ್ಲಿ ಕುತ್ತಿಗೆಗೆ ಹಾಕೋದು. ಎಷ್ಟು ಚಿಕ್ಕದಿದೆ ಅಂದರೆ ಕುತ್ತಿಗೆಗೆ ಹಾಕೋದೆ. ಎಷ್ಟು ಬೆಲ್ಟು ಆಗಲಿ, ಇದು ಎರಡನೇದಿದು. ಫಸ್ಟ್ ಒಂದು ಹಾಕಿದ್ವಿ, ಚೆನ್ನಾಗಿತ್ತು. ಅದು ತುಂಬಾ ಕ್ಯೂಟಾಗಿ ಸೂಪರಾಗಿತ್ತು, ಸ್ಟೈಲಿಶ್ ಆಗಿ ಕೂಡ ಇತ್ತು. ಇದು ಬಂದು ಚೈನು. ಈಗ ಬೆಲ್ಟ್ ಕಟ್ ಮಾಡ್ತಾ ಇದೆ, ಬಾಯಲ್ಲಿ ಎಲ್ಲ ಕಚ್ಚಿ ಆಗ್ತಿರೋದ್ರಿಂದ. ಓಯ್ ಲಚ್ಚಿ ನೋಡಿ, ಇದು ಬಂದು ಚೈನ್ ಬುಕ್ ಮಾಡಿದ್ದಾರೆ. ಒಳ್ಳೆ ಜೈಲ್ಗಳಿಗೆ ಹಾಕ್ತಾರಲ್ಲ, ಖೈದಿಗಳಿಗೆ ಆ ಥರ ಐತೆ. ಇದು ನೋಡೋಕೆ ನನಗೆ ಭಯ ಆಗ್ತೈತೆ. ಇದಕ್ಕಿನ್ನೂ ಸಾಕಾಗಲ್ಲ ಅನ್ಕೋತೀನಿ. ಮೊನ್ನೆ ಒಂದು ಚೈನ್ ಹಾಕಿದ್ವಿ ಫ್ರೆಂಡ್ಸ್, ಅದೆಲ್ಲ ಇಲ್ಲೇ ಇತ್ತು, ಕೆಲವು ಕಾಣಿಸ್ತಾ ಇಲ್ಲ. ಅದು ಕಚ್ಚಿಲ್ಲ, ನಾವು ಎಳೆಯುವಾಗ ಕಟ್ಟಾಗಿದೆ ಸೆಂಟ್ರಿಗೆ. ಇದು ಕಟ್ಟಾಗಕ್ಕೆ ಚಾನ್ಸೇ ಇಲ್ಲ ಅನ್ಕೊತೀನಿ. ನೋಡಿ ಈ ಥರ ಇದೆ, ಚೆನ್ನಾಗಿದೆ, ಕ್ವಾಲಿಟಿ ಪರವಾಗಿಲ್ಲ. 200 ಇದು ಚೆನ್ನಾಗಿದೆ. ಈ ಥರ ಇದು ನೋಡಿ, ಹಿಂಗೆ ಲಾಕು ಕೂಡ ಇದೆ, ಹಿಂಗೆ ಮಾಡ್ಬೋದು. ಈ ಥರ ಚೆನ್ನಾಗಿದೆ. ಇದಕ್ಕೆ ಸರಿಯಾಗಿರೋ ಲಾಕರ್ ಅಂದ್ರೆ ಇದು ಒಂದೇ. ಮೋಸ್ಟ್ಲಿ ನಾಯಿಗಳಿಗೆಲ್ಲ ಇದೇ ಹಾಕ್ತಾರೆ ಮೋಸ್ಟ್ಲಿ. ತುಂಬಾ ಸುಮ್ಮನೆ ಲಚ್ಚಿ ಇಲ್ಲಿ ಸುಮ್ಮನೆ ನೋಡಿ. ದಾರ ಹಾಕಿದ್ವಿ, ಇದು ಆಲ್ರೆಡಿ 3ನೇ ದಾರ. ಇದು ಕಚ್ಚಿ ಬಿಡುತ್ತೆ ಸುಮ್ಮನೆ ಬಾಯಲ್ಲಿ ಕಚ್ಚಿ ಹಾಕಿ ಎಲ್ಲ ಮಿಸ್ ಮಾಡೋಕೈತೆ. ಹಾಗಾಗಿ ಇದೇ ಕರೆಕ್ಟ್ ಇದಕ್ಕೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವೆಂತೂ ಸೂಪರ್ ಆಗಿದ್ದೀವಿ. ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ, ಸುಸ್ವಾಗತ. ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ನಾನು ಮೊಟ್ಟೆದು ಗೊಜ್ಜು ಮಾಡ್ತಾಯಿದ್ದೀನಿ. ನೋಡಿ, ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡೆ, ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 2 ದೊಡ್ಡದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೈ ಆಗಲಿ. ಹಾಗೆಯೇ ಇದು ಬಂದು ನಾನು ಅಡುಗೆ ಮಾಡಿ ಸುಮಾರು ಒಂದು ದಿನವೇ ಆಗೋಯ್ತು. ಒಂದಿನ ಮೊನ್ನೆಲ್ಲ ಅಡುಗೆನೇ ಮಾಡಿಲ್ಲ. ಯಾಕೆಂದರೆ ಹಸ್ಬೆಂಡು ಊರಿಗೆ ಹೋಗಿದ್ದಾರೆ, ಮಕ್ಕಳು ಕೂಡ ಊರಿಗೆ ಹೋಗಿದ್ದಾರೆ. ಸೊ ಒಬ್ಳಿಗೆ ಏನು ಮಾಡ್ಕೋಬೇಕಂತ ಮಾಡಿಲ್ಲ. ಅನ್ನ ಮಾಡೋದು, ಮೊಸರು ತೊಗೊಂಬರೋದು, ಹಿಂಗೆ ಮಾಡಿದೆ. ನೋಡಿ, ಈರುಳ್ಳಿ ಫ್ರೈ ಆಗೋಯ್ತು. ಈಗ ನಾನು 2 ಚಿಕ್ಕ ಟೊಮೊಟೊ ತೊಗೊಂಡು ಸಣ್ಣಕ್ಕೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತೀನಿ, ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು. ಸಿಂಪಲ್ಲಾಗಿ ಫ್ರೆಂಡ್ಸ್, ಸಿಂಪಲ್ಲಾಗಿಯೇ ಮಾಡ್ತಾ ಇರೋದು. ಏನು ಆ ಮಸಾಲೆ ಈ ಮಸಾಲೆ ಎಲ್ಲ ಏನು ಹಾಕಿ ಮಾಡ್ತಾ ಇಲ್ಲ. ಸಿಂಪಲ್ಲಾಗಿ ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರುತ್ತೆ. 2 ತುತ್ತು ಎಕ್ಸ್ಟ್ರಾ ತಿನ್ಬೋದು. ಈ ಕಡೆ ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲಿ ಮಾಡದೇ ಇರೋ ಕಾರಣ ಹಂಗೆ ಬಸ್ಬಿಟ್ಟೆ ಮಾಡೋದು. ಪ್ರತಿ ವಿಡಿಯೋದಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ. ಸೊ ನೋಡಿ, ಫ್ರೈ ಆಯ್ತು, ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಯಿತು. ನಾನು ಧನಿಯಾ ಪುಡಿ ಹಾಕ್ಕೊತಿದ್ದೀನಿ, 1 ಸ್ಪೂನ್ ಅಷ್ಟೇ. ನಾನು ಹಂಗೆ ಕವರಲ್ಲಿ ಹಾಕ್ತಾಯಿದ್ದೀನಿ. ಅದು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನು ಖಾರದ ಪುಡಿ ಮತ್ತು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊತೀನಿ. ಇನ್ನು ನಾನು ಮೆಣಸಿನ್ಕಾಯಿ ಮಿಲ್ ಮಾಡಿಸಿಲ್ಲ ಫ್ರೆಂಡ್ಸ್, ಹಾಗೆ ಇದೆ. ಸರಿಯಾಗಿ ಬಿಸಿಲಿದ್ದಾಗ ರಜೆ ಇದ್ದಾಗ ಮಳೆ ಬರುತ್ತೆ. ಸೊ ಪ್ರಾಬ್ಲಮ್ ಆಗಿದೆ. ಹಂಗಾಗಿ ನಾವು ಅಂಗಡಿಯಿಂದ ರೆಡಿದು ತೊಗೊಂಬಂದು ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ತಿನ್ಬೋದು, ಚೆನ್ನಾಗಿರುತ್ತೆ. 4 ಮೊಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 4 ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಳ್ಳಿ, ಬೇಗ ಫ್ರೈ ಆಗಿಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ಬೆಂದಿರುತ್ತೆ. ಟೊಮೊಟೊ ಈರುಳ್ಳಿ ಮಸಾಲೆಗಳೆಲ್ಲ ಬೆಂದಿರುತ್ತೆ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಂದ್ಬಿಟ್ಟು ನೀವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಒಂಥರ ಪಲ್ಯ ಥರ ಆಗೋಗ್ಬಿಡುತ್ತೆ, ಒಂಥರ ಗುಜ್ಜು ಟೈಪಲ್ಲಿ. ನೀವು ಬೇಕಿದ್ರೆ ಸ್ವಲ್ಪ 1/4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನಾನು ಯಾವುದೇ ಥರ ನೀರು ಹಾಕ್ಕೊಂಡಿಲ್ಲ, ಒಬ್ಬಳೇ ಅಲ್ವಾ, ಹಾಗಾಗಿ ನಮ್ಮ ಲಚ್ಚಿಗೆ ನನಗೆ ಅಷ್ಟೇ. ಇದು ಬಂದು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಅಡುಗೆ ಎಲ್ಲ ಆಯಿತು. ನಾನು ನೋಡಿ ಫಸ್ಟೇ ನಾನು ಇಯರ್ ರಿಂಗ್ ತೋರಿಸ್ಬೇಕಂತ ತುಂಬಾ ವೆಯ್ಟಿಂಗಲ್ಲಿದ್ದೆ. ನಾನು ಏನಾದರೂ ಒಂದು ತೊಗೊಂಡ್ರೆ ನಿಮಗೆ ತೋರಿಸ್ಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಸಮಾಧಾನ ಆಗೋಲ್ಲ. ಬೇಜಾರು ಮಾಡ್ಕೋಬೇಡಿ.
ತುಂಬ ಇಷ್ಟ ಆಯಿತು ನನಗೆ. ಲೈನಿಂಗ್ ತೊಗೊಂಬರೋಕ್ಕೆ ಅಂತ ಅಂಗಡಿಗೆ ಹೋಗಿದ್ದೆ, ತುಂಬಾ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ತೊಗೊಂಬಂದೆ. ಅದು ಬಂದು 80 ರುಪೀಸು. ತುಂಬ ಚೆನ್ನಾಗಿತ್ತು. ಕಂಪ್ನಿಯಲ್ಲೂ ಕೂಡ ತುಂಬ ಚೆನ್ನಾಗಿದೆ, ನನಗೊಂದು ತೊಗೊಬ ಅಂತ ಹೇಳಿದ್ರು. ಒಬ್ರಿಗೆ ತಂದು ಕೊಟ್ಟೆ. ಒಂದೇ ಪೀಸ್ ಇದ್ದಿದ್ದಲ್ಲಿ ಮತ್ತೆಲ್ಲ ಖಾಲಿ ಆಯಿತು. ರೆಡಿ ಆಗ್ತಾಯಿದ್ದೀನಿ. ನಾನು ಹಾಕ್ಕೊಂಡ್ರೆ ಬಂತ ಟಾಪು ಸ್ಯಾರಿದದು ನನ್ನ ತಂಗಿ ಬುಕ್ ಮಾಡ್ಕೊಂಡಿದ್ಲು. ಸೊ ಮಿಕ್ಕಿತ್ತು, ಸ್ವಲ್ಪ ಸಾಲ್ಟೇಜ್ ಬಂತು, ಆದರೂ ಸ್ವಲ್ಪ ಹಿಂಗೆ ಹೊಲ್ಕೊಂಡೆ, ಚೆನ್ನಾಗಿ ಬಂತು. ಸೊ ನನ್ನ ತಂಗಿಗೆ ಮೋಸ್ಟ್ಲಿ ಬೇಜಾರಾಗಿರುತ್ತೆ. ನಮ್ಮ ಅಕ್ಕ ಹತ್ರ ಹೇಳಿದ್ಲಂತೆ, ನೋಡು ನನ್ನ ಸ್ಯಾರಿಯಲ್ಲಿ ಹೊಲ್ಕೊಂಡ್ಬಿಟ್ಟವಳೆ, ಹಾಕ್ಕೊಂಡ್ಬಿಟ್ಟವಳೆ, ಹಂಗೆ ಹಿಂಗೆ ಅಂತ ಹೇಳಿದ್ಲಂತೆ. ಬೇಜಾರಾಯ್ತು ನನಗೂ. ಹೊಲ್ಕೊಬಾರ್ದಾಗಿತ್ತು, ಹೊಲ್ಕೊಂಡ್ಬಿಟ್ಟೆ. ನನ್ನ ತಂಗಿ ಅಲ್ವಾ ಅನ್ನೋ ಒಂದು ಮೈಂಡಲ್ಲಿ ಹೊಲ್ಕೊಂಡು ಹಾಕ್ಕೊಂಡೆ. ಇನ್ನೇನು ಹೊಲ್ಕೊಂಡ್ಮೇಲೆ ಇನ್ನೇನು ಫೀಲ್ ಮಾಡಬೇಕಂತ ಹಾಕ್ಕೊಂಡೆ. 2 ಟೈಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕ್ವಾಲಿಟಿ ಏನಿಲ್ಲ ಫ್ರೆಂಡ್ಸ್ ಅದು. ನೋಡಿ, ನಾನು ಪ್ರತಿ ಸರಿ ಕುಂಕುಮ ಇಟ್ಕೊಳ್ಳುವಾಗ ತಾಳಿಗೆ ಕೂಡ ಇಟ್ಕೊತೀನಿ. ಕೆಲವರು ಇಟ್ಕೊಳ್ಳಲ್ಲ, ಕೆಲವರು ತುಂಬ ಜನಕ್ಕೆ ಹೇಳ್ತೀನಿ ಇಟ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ, ಒಳ್ಳೇದದು ಅಂತ ಹೇಳ್ತೀನಿ. ಕೆಲವರು ಹೌದಾ ಅಂತ ಹ್ಞೂ ಅಂತಾರೆ, ಕೆಲವರು ಅಯ್ಯೋ ಬಿಡೋ ಅದೆಲ್ಲ ಹಿಂದಿನ ಕಾಲದ ಕತೆ ಹಂಗೆ ಹಿಂಗೆ ಅಂತಾರೆ. ಸೊ ನಾನು ಮಾಡೋ ಸಣ್ಣ ಸಣ್ಣ ಟಿಪ್ಸ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಆಯಿತು ಎಲ್ಲ. ಸ್ಟಿಕ್ಕರ್ ನೋಡಿ ಶಾಕ್ ಆಗಬೇಡಿ. ನಾನು ಹಂಗೆ ತಂದರೆ ಒಂದು ಸರಿ ಹೋದರೆ 5-6 ಎತ್ಕೊಂಬಂದುಬಿಡ್ತೀನಿ. 5 ರುಪೀಸು, 10 ರುಪೀಸು, 15 ರುಪೀಸು, 20 ರುಪೀಸ್ವರೆಗೂ ಇದೆ. ನನಗೆ ಸ್ಟಿಕ್ಕರ್ ಅಂದರೆ ನಾನು ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ. ಡೈಲಿ ನಾನು ಡ್ರೆಸ್ ಮ್ಯಾಚಿಂಗ್ ಹಾಕ್ಕೊತೀನಿ. ನೋಡಿ, ಇವತ್ತು ಇಷ್ಟೇ ಸಿಂಪಲಾಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಹೇಗಿದ್ದೀನಿ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಮಗ ಬೈಕ್ ಓಡಿಸ್ಕೊಂಬರ್ತಿದ್ದೇನೆ. ನೋಡಿ ನನಗೆ ಶಾಕ್ ಆಯಿತು. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಹೆಂಗೆ ಓಡಿಸ್ತಾ ಇದ್ದಾನೆ ಅವನು. ಫ್ರೆಂಡ್ಸ್, ಇದು ನಮ್ಮ ಊರು, ಇದು ಹೊಲದ ಹತ್ರ. ಅಲ್ಲೇ ನಾವು ಟೈಮ್ ಸ್ಪೆಂಡ್ ಜಾಸ್ತಿ ಅಲ್ಲೇ ಮಾಡ್ತೀವಿ. ಸೊ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಅದೊಂದು ವಿಡಿಯೋ ಮಾಡಿ ಕಳಿಸಿ ಅಂದ್ಬಿಟ್ಟು ಕಳಿಸಿದ್ದಾರೆ. ತುಂಬ ಖುಷಿ ಆಯಿತು. ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮೂರ ಹಬ್ಬ. ತುಂಬಾ ದೊಡ್ಡ ಹಬ್ಬ ಇದು. 8 ವರ್ಷಕ್ಕೊಂದ್ಸರಿ ಮಾಡ್ತಾರೆ ಏನೋ, ಮೋಸ್ಟ್ಲಿ 8 ವರ್ಷ ಆಗಿತ್ತಂತೆ, ಇವಾಗ ಮಾಡ್ತಾ ಇದ್ದಾರೆ. ತುಂಬಾ ಜೋರಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನಮ್ಮೂರು ಜನ ಎಷ್ಟೊಂದು ಜನ ಇದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನೊಬ್ಳು ತುಂಬ ಮಿಸ್ ಆಯಿತು. ಸೊ ಬೇಜಾರಾಯಿತು. ಹಾಗಾಗಿ ವಿಡಿಯೋ ನೋಡಿ ಖುಷಿ ಪಡ್ತೀನಿ. ಚೆನ್ನಾಗಿತ್ತು ಹಬ್ಬ, ಚೆನ್ನಾಗಿರುತ್ತೆ. ಒಂದೇ ಸರಿ ನಾನು ಅಟೆಂಡ್ ಮಾಡಿರೋದು ಈ ಹಬ್ಬನ. ಈ ಸರಿ ಮಿಸ್ ಆಯಿತು, ನಮ್ಮ ಲಚ್ಚಿರೋ ಕಾರಣ ಮಿಸ್ ಆಯಿತು. ಇದು ಫ್ರೆಂಡ್ಸ್ ನಮ್ಮೂರಿದು, ನಮ್ಮ ಮನೆ ಇದು. ನೋಡಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದೇ ನೋಡಿ ನಮ್ಮ ಮನೆ ಇದು. ಮುಂದ್ಗಡೆ ಹಂಚಿನ ಮನೆ ಫ್ರೆಂಡ್ಸ್. ಇದು ಚೆನ್ನಾಗಿದೆ ಒಳಗಡೆ ಎಲ್ಲ ಫ್ರೆಂಡ್ಸ್. ಇದು ನೋಡ್ತಾ ಇರ್ಬೋದು. ತುಂಬಾ ನೋಡಿ ನನಗಂತೂ ಖುಷಿ ಆಯಿತು. ಏನಪ್ಪ ಅಂತ ಅಂದರೆ ನೋಡಿ ನನ್ನ ಮಗ ಕೂಡ ಆ ಗುಂಪಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ರೆಡ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಎದ್ದು ಕಣ್ಣು ಹೊಡಿತಾ ಇದ್ದಾನೆ. ರೆಡ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ ನನ್ನ ಮಗ. ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಪಾಪ ನಾನು ಹೋಗಬೇಡ ಇಲ್ಲೇ ಇರು ಅಂತ ಹೇಳ್ತಾ ಇದ್ದೆ. ಸೊ ಪಾಪ ಹೋಗಿದ್ದು ಒಳ್ಳೇದೇ ಆಯಿತು. ಅವನು ಎಂಜಾಯ್ಮೆಂಟ್ ಮಾಡಲಿ. ತುಂಬಾ ಜೋರಾಗಿ ಮಾಡ್ತಿದ್ದಾರೆ ಹಬ್ಬ. ತುಂಬ ಮಿಸ್ ಮಾಡಿಕೊಂಡೆ. ಒಂದೊಂದು ಮನೆಗೂ ಕೂಡ ಮರಿ ಹೊಡಿತಾರೆ ಈ ಹಬ್ಬದಲ್ಲಿ. ಚೆನ್ನಾಗಿದೆ. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ನಮ್ಮ ಮನೆಯವರು ವೀಡಿಯೋ ಮಾಡ್ತಾ ಇದ್ದಾರೆ. ನನ್ನ ಮಗಳು ಎಲ್ಲಿದ್ದಾಳೋ ಗೊತ್ತಿಲ್ಲ, ಒಳಗೆ ಇರ್ಬೋದು ಮೋಸ್ಟ್ಲಿ. ಅವಳಿಗೆಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೇಮ್ ನನ್ನ ಥರನೇ ನನ್ನ ಮಕ್ಕಳು ಕೂಡ ಇದೆಲ್ಲ ನೋಡೋಕೆ ತುಂಬ ಇಷ್ಟಪಡ್ತಾರೆ.
ಇದೆಲ್ಲ ನಮ್ಮೂರು ಹುಡುಗರು, ಇದು ನಮ್ಮೂರು ಮಕ್ಕಳುಗಳು, ಇವರೆಲ್ಲರೂ ನೋಡಿ ಚೆನ್ನಾಗಿ ಡ್ಯಾನ್ಸ್ಗಳು, ಹಾಡುಗಳು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ನಮ್ಮ ಇವತ್ತು ಕತೆ ಕೇಳಬಾರ್ದು ಹಂಗೈತೆ ಇವತ್ತು ನನ್ನ ಪರಿಸ್ಥಿತಿ. ನೋಡಿ ಇಲ್ಲಿ ನಮ್ಮ ಲಚ್ಚಿ ಏನೇನು ಕೆಲಸ ಮಾಡಲ್ಲ ಗೊತ್ತಾ, ನಾನು ಕಟ್ಟ ಹಾಕಿಲ್ಲ ಇವತ್ತು, ಹೋಗ್ಲಿ ಪಾಪ ಅಂತ. ಬೈ ಬಾ ಹೆಂಗೆ ಆಡುತ್ತೆ ಗೊತ್ತಾ ಇದು. ಇರಲ್ಲೇ ಇವಾಗ ಬಂದೆ ಡ್ಯೂಟಿ ಮುಗಿಸ್ಕೊಂಡು, ತುಂಬ ತೀಟೆ ಮಾಡ್ತಾವಳೆ. ಇಲ್ಲಿ ನೋಡಿ ಏನೇನು ಕೆಲಸ ಮಾಡಿ ತೋರಿಸ್ತೀನಿ. ಸೋಫಾ ಎಲ್ಲ ಕಚ್ಚಿ ಬಿಸಾಕೈತೆ. ಇರೋ ಫೋನೇ ಹೋಯ್ತಮ್ಮ, ಫೋನೇ ಬೀಳಿಸ್ತು. ಲಚ್ಚಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡೈತೆ ಸೋಫಾನ, ಕಚ್ಚಾಕಿದೆ. ಹೊಸ ಸೋಫಾ ಕಚ್ಚಾಕಿ ಫುಲ್ ಕಚ್ಚಾಕ್ಬಿಟ್ಟೈತೆ, ಬೇಜಾರಾಗುತ್ತೆ. ತಂದು ಇನ್ನೂ 1 ವರ್ಷ ಕೂಡ ಆಗಿಲ್ಲ. ನೋಡಿ ಬಿದ್ದೈತೆ, ಹೊಡಿತೀನಿ ಅಂದ್ಬಿಟ್ಟು ಫಸ್ಟೇ ಬಿದ್ಕೊಂಬಿಡೋದು ಹಿಂಗೆ. ಹೊಡಿತೀನಿ ಅಂತ ಫಸ್ಟೇ ಹಿಂಗೆ ಬಿದ್ಕೊಂಬಿಡೋದು, ನಾಟಕ ಮಾಡೋದು ಇವಳು. ಹೊಡಿಬಾರ್ದು ಅಂದ್ಬಿಟ್ಟು ಆದರೂ ಹೊಡೆದಿದ್ದೀನಿ 1-2 ಏಟು. ಇಲ್ಲಿ ನೋಡಿಲಿ ಏನಿದು, ಹಿಂಗೆ ಕಚ್ಚೋದು ಲಚ್ಚಿ. ನೋಡಿಲಿ ಹೆಂಗೆ ಕಚ್ಚಿದ್ಯಾ, ತಗೊಂಬರಲ್ಲ ಕೋಲು. ಗಾಂಚಲಿ ಜಾಸ್ತಿ ಆಗೈತೆ ಹಿಂಗೆ. ಹೋಗು ದುಡ್ಕೊಂಬ, ಗೊತ್ತಾಗುತ್ತೆ ನಿನಗೆ. ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್, ಆರೆಂಜ್ ಕಚ್ಚಾಕೈತೆ. ನೆನ್ನೆ ಸ್ವಲ್ಪ ಕಚ್ಚಿತ್ತು, ಬಿಡು ಹೋಗಲಿ ಇಷ್ಟೇ ಅಲ್ವಾ ಅಂದ್ಕೊಂಡು ಇದು ಮಾಡಿದೆ, ಬೈದ್ಬಿಟ್ಟು ಬಿಡು ಇನ್ನೊಂದ್ಸರಿ ಮಾಡಲ್ಲ ಅಂದ್ಬಿಟ್ಟು. ನೋಡಿದರೆ ಫುಲ್ಲು ಕಚ್ಚಾಕೈತೆ, ಬೇಜಾರಾಗ್ತೈತೆ. ಕೆಲಸ ಮಾಡ್ಕೊಂಡು ಸಾಕಾಗಿ ಬಂದಿರ್ತೀನಿ. ನೋಡಿ ಮನೆಯೆಲ್ಲ ಎಷ್ಟು ಗಲೀಜು ಮಾಡಿದೆ ನೋಡಿ. ಬೆಡ್ಶೀಟು ಮತ್ತು ಬಟ್ಟೆ, ಆ ಬಟ್ಟೆ ಎಲ್ಲ ಎಳ್ಕೊಬಂದು ಆಚೆ ಹಾಕಿದೆ. ನೋಡಿ ಇವಾಗ ಹೊಡಿತೀನಿ ಅಂದ್ಬಿಟ್ಟು ಮೇಲೆ ಹೋಗಿ ಕೂತ್ಕೊಳ್ಳೋದು, ಇಲ್ಲಾಂದರೆ ಒಂಥರ ಸೈಲೆಂಟಾಗಿ ಇರೋ ಥರ ನಾಟಕ ಮಾಡೋದು. ಹಂಗೆ ಮಾಡಿದ್ರೆ ಬಟ್ಟೆ ಎಲ್ಲ, ರೂಮಲ್ಲಿರೋ ಬಟ್ಟೆ ಎಲ್ಲ ಎಳ್ಕೊಂಬಂದು ಸೋಫಾ ಮೇಲೆ ಹಾಕೈತೆ. ಕೊಬ್ಬರಿ ಎಲ್ಲ ಎತ್ಕೊಂಬಂದು ತಿಂದೈತೆ. ಲಚ್ಚಿ ಇಲ್ಲಿ ನೋಡಿಲಿ, ಏನಕ್ಕೆ ಅದೆಲ್ಲ ಕಚ್ಚಾಕಿದೀಯಾ? ತಗೊಂಬರಲ್ಲ ಕೋಲು. ಬೈಯೋದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ, ಅದು ತಪ್ಪು ಅಂತ ನಿಂಗೆ ಗೊತ್ತಾಗಲ್ಲ. ದುರಾಂಕಾರ ನಿಂಗೆ. ಟೈಮ್ ತಿಂತೀಯಲ್ಲ, ಕೊಟ್ಬಿಟ್ರಂತೆ ಹಂಗೆ. ಏನಕ್ಕೆಲ್ಲ ಕಚ್ಚಾಕಿರೋದು? ಏನಕ್ಕೆಲ್ಲ ಕಚ್ಚಾಕಿರೋದು ನೀನು? ಎಲ್ಲ ಕೋಲು ಏನಕ್ಕೆಲ್ಲ ಕಚ್ಚಾಕಿರೋದು? ಕಚ್ತೀಯಾ? ಕಚ್ತೀಯಾ? ಏನಕ್ಕೆ ಕಚ್ಚಾಕಿದಿ ಸೋಫಾನ? ಕಾಸು ಕೊಟ್ಟಿಲ್ವಾ ಅದಕ್ಕೆ? ಸುಮ್ಮನೆ ಬಂದೈತಾ? ಕಚ್ಚಾಕ್ಬಿಟ್ರೆ ಸರಿ ಹೋಗುತ್ತಾ? ಕುಕ್ಬಿಡ್ತೀನಿ ಹಂಗೆ. ಬೈಬಾಗ್ ಮಾತ್ರ ಮುಖ ಹಿಂಗೆ ಮಾಡ್ಕೊಂಡು ಕೂತ್ಕೊಂತೀಯ, ಹೊಡಿತೀನಿ ಅಂದ್ಬಿಟ್ಟು. ಮೂತಿ ನೋಡಿ, ಮೂತಿ ಹೆಂಗೈತೆ. ಏನಕ್ಕೆ ಕಚ್ಚಾಕಿದ್ಯಾ? ಇದೇನಿದು? ಏನಿದೆಲ್ಲ ಕತೆ ಇದು? ಏನಕ್ಕೆ ಕೊಬ್ಬರಿ ಎಲ್ಲ ಕಚ್ಕೊಂಡ್ ಬಂದಿದ್ಯಾ ಇಲ್ಲಿ? ಕೊಬ್ಬರಿ ಏನಕ್ಕೆ ಕಚ್ಕೊಂಡ್ ಬಂದಿದ್ಯಾ? ಗೊತ್ತಾಗಲ್ಲ, ಮನೇಲಿ ಯಾರು ಇಲ್ಲ, ಇರ್ಬೇಕು ಸೈಲೆಂಟ್ ಆಗಂತ. ಮಾಡ್ತೀನಿ, ನಾಳೆಯಿಂದ ಕಟಾಕ್ಬಿಟ್ಟು ಹೋಗ್ತೀನಿ ಬಾ. ಹಿಂಗೆ ಫ್ರೆಂಡ್ಸ್ ನೋಡಿ ಎಲ್ಲ ಹಾಳು ಮಾಡಿಕ್ಕೈತೆ. ಇವಾಗ ಕ್ಲೀನ್ ಮಾಡೋಕೆ ನನಗಂತೂ ಸಾಕಾಗ್ಬಿಡುತ್ತೆ. ಏನು ಮಾಡೋದು, ಹೊಡಿತೀನಿ ಬೈತೀನಿ ಅಂದ್ಬಿಟ್ಟು ಫಸ್ಟೇ ನೋಡಿ ಸೈಲೆಂಟಾಗಿ ಐತೆ. ಇವಾಗ ಈಗ ಆಚೆಗೆ ಹೋಗ್ಲಿ ಹೆಂಗೆ ಮಾಡುತ್ತೆ ಅಂತ ಬೇಜಾರಾಗುತ್ತೆ ಫ್ರೆಂಡ್ಸ್. ನೋಡಿ ಮನೆಯೆಲ್ಲ ಹೆಂಗೆ ಗಲೀಜು ಮಾಡಿಕ್ಕೈತೆ. ಬ್ಯಾಗ್ ನೋಡಿ ಮೇಲೆ ಹಾಕಿರೋದು ಕೆಳಗೆ ಬಿಸಾಕೈತೆ. ಅದರಲ್ಲಿ ಚಾಕ್ಲೇಟು ತಿಂಡಿ ಇರುತ್ತೆ ಅಂದ್ಬಿಟ್ಟು ಹುಡುಕಿರೋದು ಮಹಾರಾಣಿ. ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್, ಬಟ್ಟೆ ಒಣಗೋಗ್ಬೇಕು. ಆಮೇಲೆ ಅಲ್ಲಿ ಕೆಲಸ ಮಾಡೋದಲ್ದರೆ ಇಲ್ಲಿ ಬೇರೆ ಎಕ್ಸ್ಟ್ರಾ ಕೆಲಸ. ಬೆಳಗ್ಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ, ಎಲ್ಲ ಹಿಂಗೆ ಹಾಳು ಮಾಡಿಕ್ಕೈತೆ. ಹಾಯ್ ಫ್ರೆಂಡ್ಸ್, ಮನೆಯೆಲ್ಲ ಗಬ್ಬಿ ಬಿಡ್ಸೋಳೆ. ನನ್ನ ಲಚ್ಚಿ ಹೊಡಿತೀನ ಅಂತ ಬೇರೆ
ನೋಡಿ ನಾನು ಹೊಡಿತೀನಿ ಅಂದ್ಬಿಟ್ಟು ನೋಡಿ ನೈಸಾಗಿ ಬಂದು ಮಲ್ಕೊಂಡಿದ್ದಾಳೆ ಇಲ್ಲಿ. ಹೊಡಿತೀನಿ ಅಂದ್ಬಿಟ್ಟು ಸುಮ್ಮನೆ ಡವ್ ಮಾಡಿಕೊಂಡು ಎದೇಳ ನೀನು ಡವ್ ಎಲ್ಲ ನಡೆಯಲ್ಲ, ಎಷ್ಟು ಹೇಳು ಸರಿಗಳಲ್ಲ. ಹಿಂಗೆ ಮಲ್ಕೊಂಡ್ಬಿಟ್ರೆ ಹೊಡಿಯಲ್ಲ ಅಂತ ಗೊತ್ತು ಅದಕ್ಕೆ. ನೋಡಿ ಈ ಥರ ಮಲ್ಕೊಂಡ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಪಾಪ 8 ಅವರ್ ಒಂದೇ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ತಪ್ಪು ನಮ್ಮದು. ತರಬಾರ್ದಾಗಿತ್ತು, ನಾಯಿ ನಮಗೆ ಅವಶ್ಯಕತೆ ಇರಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದ್ಸರಿ ಮಾಡಬಾರ್ದು ಲಚ್ಚಿ ಆ ಥರ. ಎಷ್ಟು ಹೊಡಿಯೋದು ನಾನು ನಿಂಗೆ, ನಿಜವಾಗ್ಲೂ ಹೊಡಿತೀನಿ. ಕೋಲ್ ತೊಗೊಂಡು ಸ್ಪೂನಲ್ಲೆಲ್ಲ ಹೊಡಿತೀನಿ. ಆದರೆ ಹೊಡೆದ್ಮೇಲೆ ಬೇಜಾರಾಗುತ್ತೆ ಪಾಪ. ಕರ್ಕೊಂಡೋಗಿ ಎಲ್ಲರೂ ಬಿಟ್ಬಿಡೋಣ ಅನ್ನೋಕ್ಕೂ ಬೇಜಾರು. ನೋಡಿ ಹೆಂಗೆ. ಲಚ್ಚಿ ಇಲ್ಲಿ ಯಾಕೆಲ್ಲ ಹಾಳು ಮಾಡಿಕ್ಕಿದೀಯ ಹಂಗೆ? ಗಾಂಚಲಿ ಜಾಸ್ತಿ ತಾನೆ ನಿಂಗೆ, ಗಾಂಚಲಿ ಜಾಸ್ತಿ ತಾನೆ. ಹಾಯ್ ಫ್ರೆಂಡ್ಸ್, ನಾನೊಂದು ಐಟಮ್ ಬುಕ್ ಮಾಡಿದ್ದೆ, ಏನು ಅಂತ ನೋಡೋಣ ಬನ್ನಿ. ತುಂಬ ದಿನ ಇದು ಖಾಲಿಯಾಗಿ ಒಂದು ವಾರ 15 ಡೇಸ್ ಆಗಿತ್ತು. ಟಂಟಡಾಯ್ ಮಾಮರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್. ವಿಟಮಿನ್ ಸಿ ಕ್ರೀಮ್ ಇದು. ನಾನಿದು ಫಸ್ಟಿಂದನೂ ಹಾಕ್ತಾಯಿದ್ದೆ. ಇದು ಆಲ್ರೆಡಿ ಇದು 3ನೇದಿದು. ನಾನು ಚೆನ್ನಾಗಿ ಸೆಟ್ ಆಗಿದೆ. ಇದು ನನ್ನ ಮಗಳದಿದು ಬೇಬಿ ಕ್ರೀಮ್ ಇದು. ಅವಳು ತುಂಬ ದಿನದಿಂದ ಹೇಳ್ತಿದ್ಲಮ್ಮ ನನಗೊಂದು ಕ್ರೀಮ್ ಬುಕ್ ಮಾಡಂತ. ನೀನು ಮಾತ್ರ ದೊಡ್ಡದು ಮಾಡ್ಕೊತೀಯ, ನನಗೆ ಮಾತ್ರ ಮಾಡಿಕೊಡಲ್ವಾ ಅಂತ. ಸೊ ಮಾಡಿದೆ. ಚೆನ್ನಾಗಿದೆ ಫ್ರೆಂಡ್ಸ್, ನೋಡಿ ಹೀಗಿದೆ ನಾನು ಡೈಲಿ ಯೂಸ್ ಮಾಡುವಂಥ ಕ್ರೀಮ್. ಬಾಯ್.